ಇದಕ್ಕೆ ಅಪ್ಪೆ ಹುಳಿ ಅಂತ ಕರೀತಾರೆ. ಸಿರ್ಸಿ, ಸಾಗರ, ಸಿದ್ದಾಪುರ ಕಡೆ ಮಾಡೋ ಹವ್ಯಕ ಸ್ಪೆಷಲ್ ಅಪ್ಪೆ ಹುಳಿ ಇದು. ಅಪ್ಪೆ ಹುಳಿ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಹುಳಿ ಹುಳಿ, ಸಿಹಿ, ಸ್ವಲ್ಪ ಖಾರ ಖಾರ ಆಗಿದೆ, ಚೆನ್ನಾಗಾಗತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಾಲಿಟಿ ಅಂದರೆ ಸಿರ್ಸಿ, ಸಿದ್ದಾಪುರ, ಸಾಗರ ಕಡೆ ಮಾಡೋ ಅಪ್ಪೆ ಹುಳಿ. ಅಪ್ಪೆ ಹುಳಿ ಹೇಗೆ ಮಾಡ್ತಾರೆ, ಅಪ್ಪೆ ಹುಳಿ ಹೇಗಿರುತ್ತೆ, ಅಪ್ಪೆ ಹುಳಿಯನ್ನ ಯಾವ್ಯಾವ್ದ್ರಿಂದ ಮಾಡಬಹುದು ಅನ್ನೋದನ್ನೆಲ್ಲ ಡಿಟೇಲ್ ಆಗಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಹವ್ಯಕ ಸ್ಪೆಷಲ್ ಅಪ್ಪೆ ಹುಳಿ ಅಂತಾನೆ ಕರೀತಾರೆ. ಹವ್ಯಕ ಕಮ್ಯುನಿಟಿಯಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಹಾಗೆ ದಿನನಿತ್ಯ ಆಗಿರಲಿ, ಊಟಕ್ಕೆ ಅಪ್ಪೆ ಹುಳಿ ಬೇಕೇ ಬೇಕು. ಪ್ರತಿಯೊಂದು ಕಮ್ಯುನಿಟಿನೂ ಕೂಡ ಅದರದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಆ ಪ್ರದೇಶದಲ್ಲಿ ಏನೇನು ಬೆಳೀತಾರೋ ಹಾಗೆ ಅವ್ರ ಆಹಾರ ಕ್ರಮನೂ ಕೂಡ ಇರುತ್ತೆ. ಹವ್ಯಕ ಸ್ಪೆಷಲ್ ಅಂದ್ರೆ ಅದು ಅಪ್ಪೆ ಹುಳಿ. ನನ್ನ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಅಡುಗೆ ಸ್ಟಾರ್ಟ್ ಮಾಡೋಣ. ನವಿಲು ಕೋಸಿನ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಬೇಳೆ ಹಾಗೂ ಹೋಳನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಈಗ ರೈಸ್ ಇಟ್ಕೋತೀನಿ. ಫಸ್ಟು ಅನ್ನ ಮಾಡ್ಕೋತೀನಿ. ಕುಕ್ಕರ್ ಇಡೋದೊಂದೇ ತಡ, ಎಷ್ಟು ಬೇಗ ಬೆಂದ್ಬಿಡತ್ತೆ. ಕುಕ್ಕರನ್ನು ಯಾರು ಕಂಡಿಡಿದ್ರೇನೋ ಅಷ್ಟು ಬೇಗನೆ ಬೆಂದ್ಬಿಡತ್ತೆ. ಒಂದೇ ಸಲ ಈಸಿ ಆಗುತ್ತೆ ನಮ್ಮ ಕೆಲಸನೂ ಕೂಡ. ತೆಂಗಿನಕಾಯಿ ಒಡ್ಕೊಂಡು ಮಸಾಲೆ ರುಬ್ಕೊತೀನಿ, ಹಾಗೆ ಅಪ್ಪೆ ಹುಳಿಯನ್ನು ರೆಡಿ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಅಪ್ಪೆ ಹುಳಿ ಮಾಡೋದು ತೋರಿಸ್ತೀನಿ. ರೈಸ್ ಕೂಡ ಆಯಿತು. ತೆಂಗಿನಕಾಯಿ ಒಡೆಯುವಾಗ ಯಾವಾಗಲೂ ನೀರಲ್ಲಿ ಅದನ್ನು ಒಂದ್ಸಲ ನೆನೆಸ್ಕೊಂಡು ಒಡೆದ್ರೆ ಬೇಗನೆ ಅದು ಹೋಳಾಗತ್ತೆ. ಹಾಗೆ ನಮಗೂ ಕೂಡ ಒಡೆಯೋಕ್ಕೆ ಈಸಿ ಆಗುತ್ತೆ.
ಇದು ಹುಣಸೆಕಾಯಿ. ಈ ಹುಣಸೆಕಾಯಿನ ನಾನೇ ಗಿಡದಿಂದ ಕೊಯ್ಕೊಂಡು ಬಂದಿರೋದು. ಇಷ್ಟೊಂದಿದೆ ನೋಡಿ. ಇದ್ರ ಅಪ್ಪೆ ಹುಳಿ ಇವತ್ತು ಮಾಡಿ ತೋರಿಸ್ತೀನಿ. ಹುಣಸೆಕಾಯಿನ ಮೊದಲು ಕ್ಲೀನಾಗಿ ಒಂದ್ಸಲ ನೀರಲ್ಲಿ ತೊಳ್ಕೊತೀನಿ. ನಾಲ್ಕು ಹುಣಸೆಕಾಯಿಗೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ. ಇದನ್ನ ಬೇಯೋಕೆ ಇಡಬೇಕು. ಹುಣಸೆಕಾಯಿ ಬೇಯೋಷ್ಟೊತ್ತಿಗೆ ನಾನು ಮಜ್ಜಿಗೆಯನ್ನು ಕಡಿಯೋಕೆ ಹಾಕ್ತೀನಿ. ನೋಡಿ, ಬೆಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಇವಾಗ. ಇದು ಒಂದಿನದ ಮೊಸರಿಂದ ಕಡ್ದಿರೋ ಬೆಣ್ಣೆ. ನಾನು ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ ಕಡ್ದು ಬೆಣ್ಣೆ ಮಾಡಲ್ಲ. ಆಲ್ಮೋಸ್ಟ್ ಪ್ರತಿದಿನನೂ ಕಡಿತೀನಿ. ಇದು ನಿನ್ನೆ ಕಡ್ದಿರೋದು, ಇದು ಇವತ್ತು ಕಡ್ದಿರೋದು ನೋಡಿ. ಇದಕ್ಕೂ ಕೂಡ ಹಿಡ್ಕೊಂಡಿರುತ್ತೆ ಬೆಣ್ಣೆ. ಕಡದ್ರೆ ನೋಡಿ ಈ ರೀತಿಯಾಗಿರುತ್ತೆ. ನಾವು ಬೆಣ್ಣೆನ ದೋಸೆಗೆ ಅಥವಾ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಹಾಗೆ ಹಾಕೋಬಹುದು, ಇಲ್ಲಾಂದ್ರೆ ತುಪ್ಪ ಕೂಡ ಕಾಯಿಸಬಹುದು. ಇದನ್ನ ಬಿಸಿ ನೀರಲ್ಲಿ ತೊಳೆದು ಬಿಟ್ರೆ ನೋಡಿ ಇಷ್ಟು ಬೆಣ್ಣೆ ಬಂತು. ಹುಣಸೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಈ ರೀತಿಯಾಗಿ ಕಿವುಚ್ಕೋಬೇಕು. ಕಿವುಚ್ಕೊಂಡು ಅದರ ರಸ ಎಲ್ಲ ಬಿಡುತ್ತೆ. ಆ ಸಿಪ್ಪೆನೆಲ್ಲ ತೆಗೆದು ಅದರಲ್ಲಿ ಏನು ಕಸ ಇರಬಾರ್ದು. ನೋಡಿ ಈ ರೀತಿ ಕಸವನ್ನೆಲ್ಲ ತೆಕ್ಕೋಬೇಕು. ಬೀಜ ಹಾಗೆ ಮೇಲಿನ ಸಿಪ್ಪೆ ಅದೆಲ್ಲ ತೆಗಿಬೇಕು. ಈಗ ಹುಣಸೆಕಾಯಿ ರಸ ಮಾತ್ರ ಇದೆ ಇದರಲ್ಲಿ. ಸ್ವಲ್ಪನೂ ಕಸ ಇಲ್ಲದ ಹಾಗೆ ಅದನ್ನು ತೆಕ್ಕೋಬೇಕು ಈ ರೀತಿಯಾಗಿ. ಇದು ಮಾಡೋದು ತುಂಬಾನೇ ಈಸಿ, ಕಷ್ಟ ಏನೂ ಇಲ್ಲ. ಇದು ತೆಳುವಾದ ಪದಾರ್ಥ ಆಗಿರೋದ್ರಿಂದ ಕುಡಿಯೋಕೆ ಕೂಡ ಬರುತ್ತೆ. ಊಟದ ಕೊನೆಯಲ್ಲಿ ಸಾಮಾನ್ಯವಾಗಿ ಹವ್ಯಕ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಇದನ್ನು ಕುಡಿಯೋಕ್ಕೂ ಕೊಡ್ತಾರೆ. ಹಾಗೆ ಲಾಸ್ಟಲ್ಲಿ ಅನ್ನದ ಜೊತೆ ಕಲಿಸ್ಕೊಳ್ಳೋಕ್ಕೆ ಬಡಿಸ್ತಾರೆ. ನಾವೇನು ವಿಶೇಷ ಅಡುಗೆಯನ್ನು ತಿಂದಿರ್ತೀವೋ ಅದೆಲ್ಲ ಇದನ್ನು ಅಪ್ಪೆ ಹುಳಿಯನ್ನು ಊಟ ಮಾಡೋದ್ರಿಂದ ಹಾಗೆ ಕುಡಿಯೋದ್ರಿಂದ ಜೀರ್ಣ ಆಗುತ್ತೆ. ಇಷ್ಟು ಬೆಲ್ಲನ ಹಾಕ್ತೀನಿ ಈ ಅಪ್ಪೆ ಹುಳಿಗೆ. ಇದು ಹುಳಿ ಹುಳಿ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಖಾರ 3 ಇದ್ರೇನೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಇಂಗನ್ ಕೂಡ ಹಾಕಬೇಕು, ಒಗ್ಗರಣೆಗೆ ಹಾಕೋದಲ್ದೇನೆ. ಈಗ ಅಪ್ಪೆ ಹುಳಿಗೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. 2 ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 2 ಹಸಿರು ಮೆಣಸಿನ್ಕಾಯಿ,
ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಗರಿ ಕರಿಬೇವು, ಒಂದು ಸ್ವಲ್ಪ ಇಂಗು, ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನೀಗ ಒಗ್ಗರಣೆ ಹಾಕೋಕೆ ಅಂತ. 2 ಒಣಮೆಣಸಿನ್ಕಾಯಿ ಎಣ್ಣೆ ಕಾದ ನಂತರ ಹಾಕಬೇಕು. ನಾವಷ್ಟು ಸಾಸಿವೆ ಹಾಕೋಬೇಕು, 1 ಗರಿ ಕರಿಬೇವು, ಅಪ್ಪೆ ಹುಳಿನ ಮಾವಿನಕಾಯಲ್ಲಿ, ಹೆರಳೆಕಾಯಲ್ಲಿ, ಹುಣಸೆಕಾಯಲ್ಲಿ ಎಲ್ಲ ಮಾಡ್ಬೋದು. ನಾನಿವತ್ತು ನಿಮಗೆ ಹುಣಸೆಕಾಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾವು ಒಗ್ಗರಣೆ ಏನು ಹಾಕಿರ್ತೀವೋ ಅದನ್ನೆಲ್ಲ ಚೆನ್ನಾಗಿ ಅದನ್ನು ನುರಿಬೇಕು, ಅಂದರೆ ಮಿಕ್ಸ್ ಆಗಬೇಕು. ಖಾರ, ಹುಳಿ, ಸಿಹಿ ಎಲ್ಲನೂ ಕೂಡ. ಅಪ್ಪೆ ಹುಳಿ ಈಗ ರೆಡಿಯಾಗಿದೆ. ಅಪ್ಪೆ ಹುಳಿ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಇದನ್ನ ಕುಡಿದ್ರೆ ಜೀರ್ಣ ಆಗುತ್ತೆ, ಹಾಗೆ ನಿದ್ರೆನೂ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹುಳಿ ಹುಳಿ, ಸಿಹಿ, ಸ್ವಲ್ಪ ಖಾರ ಖಾರ ಆಗಿದೆ, ಚೆನ್ನಾಗಾಗತ್ತೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಗೊಂದು ಟಿಪ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ನೀವು ಕೂಡ ಅದನ್ನು ಫಾಲೋ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ತಲೆಗೆ ಹಚ್ಕೊಳ್ಳೋ ಮದರಂಗಿ ಕೆಂಪು ಬಣ್ಣ ಬರಬೇಕು ಅಂದರೆ ನಾವು ಡಿಕಾಕ್ಷನನ್ನು ಮಾಡ್ಕೋಬೇಕು. ಅದಕ್ಕೆ ಟೀ ಪುಡಿ ಹಾಗೂ ಕಾಫಿ ಪುಡಿ ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಡಿಕಾಕ್ಷನನ್ನು ಮಾಡಿಕೊಂಡು ತಣಿಯೋಕೆ ಇಡಬೇಕು. ನಾನು ನೂಪುರ್ ಮೆಹಂದಿ ಪೌಡರನ್ನು ತಗೊಂಡಿದ್ದೀನಿ. ಅದು ತಣದ ನಂತರ ಆ ಮೆಹಂದಿ ಪೌಡ್ರಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟಿಲ್ದಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ 1 ಲಿಂಬೆಹಣ್ಣನ್ನು ತಗೊಂಡು ಕಟ್ ಮಾಡಿಟ್ಕೊಂಡು ಅದನ್ನು ಲಾಸ್ಟಲ್ಲಿ ಅದಕ್ಕೆ ಹಿಂಡಿ ಮತ್ತೆ ಮಿಕ್ಸ್ ಮಾಡಿಡಬೇಕು. 1 ನೈಟ್ ಬಿಡಬೇಕು, ಅಂದರೆ 12 ತಾಸು ಬಿಡಲೇಬೇಕು. 12 ತಾಸು ಅದನ್ನು ಮುಚ್ಚಿಟ್ಟು ಹಾಗೆ ಮರುದಿನ ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು 3 ರಿಂದ 4 ಗಂಟೆ ತನಕ ಬಿಟ್ಟು ಆಮೇಲೆ ತಲೆ ಸ್ನಾನವನ್ನು ಮಾಡಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ತುಂಬ ಡೀಪಾಗಿ ರೆಡ್ ಕಲರ್ ಬರುತ್ತೆ. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ. ಎಲ್ರಿಗೂ ಧನ್ಯವಾದಗಳು.